ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್‌ನ ಪಟ್ನಾ ವಿರುದ್ಧ ಗೆದ್ದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಪಾಯಿಂಟ್ಸ್ ಟೇಬಲ್ ಎಷ್ಟನೇ ಸ್ಥಾನದಲ್ಲಿದೆ ಮತ್ತು ಪ್ಲೇ ಆಫ್ಗೆ ಹೋಗೋ ಕನಸು ಯಾವ ರೀತಿ ಇದೆ, ಬೆಂಗಳೂರು ಬುಲ್ಸ್ ಸುಲಭ ಇದೆಯಾ ಕಷ್ಟ ಇದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸ್‌ರಲ್ಲಿ ನಿನ್ನೆ ಆಡಿದ್ರಲ್ಲಿ ಯಾರ ಆಟ ಇಷ್ಟ ಆಯಿತು ಅಂತ ನಿಮಗೆ ಕಮೆಂಟ್ ಮಾಡಿ ಗುರು. ಯಾರ ಸರಿ ಪಟ್ಟ ಪರಿಸರಲ್ಲಾಗಿರ್ಬೋದು ಬೆಂಗಳೂರು ಬುಲ್ಸ್‌ಲಾಗಿರ್ಬೋದು ಯಾರ ಆಟ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ಬೆಂಗಳೂರು ಬುಲ್ಸ್ ನಿನ್ನೆ ಭರ್ಜರಿ ಭಯಂಕರವಾಗಿ ರೋಮಾಂಚನವಾಗಿತ್ತು ಅಂತ ಹೇಳಬೇಕು. ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್‌ಲ್ಲಿ ಗೆದ್ದರೆ ಸಾಕು ಅನ್ನೋ ಸಿಚುವೇಶನ್ ಆಯಿತು ಲಾಸ್ಟಲ್ಲಿ ಅಂತ ಹೇಳಬೇಕು. ಆದರೆ ಲಾಸ್ಟ್ 2 ಮಿನಿಟ್ಸಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡೋದು ಅಂತ ಒಂಚೂರು ಗೊತ್ತಾಗಿಲ್ಲ. ಆ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಹಳೆ ವರ್ಷದ ಫಾರ್ಮ್ನ ಮತ್ತೆ ಬೆಂಗಳೂರು ಬುಲ್ಸ್ ಬಂದರು ಅಂತ ಹೇಳಬೇಕು. ಅದೇ ಪಾಯಿಂಟ್ಸ್ ಟೇಬಲ್ ಎಷ್ಟನೇ ಸ್ಥಾನದಲ್ಲಿದ್ದಾರಪ್ಪ ಅಂತಾರೆ ಬೆಂಗಳೂರು ಬುಲ್ಸ್ 8ನೇ ಸ್ಥಾನದಲ್ಲಿ ಇದ್ರಿಗೆ 7ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ ಅಂತ ಹೇಳಬೇಕು. ಮಧ್ಯ ಸ್ಥಾನದಲ್ಲಿ ಹಿಂದಿನಂತೆ ಪುಣೇರಿ ಪಂಟ ಸ್ಥಾನ ಇದೆ ಮತ್ತು 2ನೇ ಸ್ಥಾನದಲ್ಲಿ ದಬಂಗದಲ್ಲಿ ಕೆಸಿ ಅವರಿದ್ದಾರೆ ಅಂತ ಹೇಳಬೇಕು. ಮತ್ತು 3ರಲ್ಲಿ ಗುಜರಾತ್ ತಂಡ, 4ರಲ್ಲಿ ಜೈಪುರ್, 5ರಲ್ಲಿ ಮುಂಬೈ, 6ರಲ್ಲಿ ಹರಿಯಾಣ, 7ರಲ್ಲಿ ಬೆಂಗಳೂರು, 8ರಲ್ಲಿ ಪಟ್ನಾ, 9ರಲ್ಲಿ ಬೆಂಗಾಲು ಮತ್ತು 10ರಲ್ಲಿ UP ಯೋಧ, 11ರಲ್ಲಿ ತಮಿಳ್ ತಲವಾಸು, 12ರಲ್ಲಿ ತೆಲುಗು ಟೈಟನ್ಸ್ ತಂಡ ಇದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಇಲ್ಲಿಂದ ಗೆಲ್ತು ಅಂತಾರೆ. ಇಲ್ಲಿಂದ ಇನ್ನೂ ಕೂಡ ಒಂದು 8 ಮ್ಯಾಚ್ ಗೆಲ್ಲಬೇಕು ಅಂತ ಹೇಳ್ತೀನಿ. ಬೆಂಗಳೂರು ಬುಲ್ಸ್ಗೆ ಇನ್ನೂ ಚಾನ್ಸ್ ಇದೆ. ಬೆಂಗಳೂರು ಬುಲ್ಸ್ ಒಂದು 4 ಪಂದ್ಯಕ್ಕಿಂತ ಅಧಿಕ ಪಂದ್ಯ ಸೋಲ್ಬಾರ್ದು ಅಂತ ಹೇಳ್ತೀನಿ. ಸೋಲ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಬೆಂಗಳೂರು ಬುಲ್ಸ್ ಇಲ್ಲಿಂದ ಒಂದು 8-9 ಪಂದ್ಯ ಗೆಲ್ತು ಅಂದರೆ ಕಂಫರ್ಟಬಲ್ ಆಗಲೇ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳಬೇಕು. ಸೋಲ್ತು ಅಂತಂದರೆ ಏನೋ ಸೋಲ್ತು ಅಂತಾರೆ ಜಾಸ್ತಿ ಮ್ಯಾಚ್ ಸೋಲ್ತು ಅಂದರೆ ಅವ್ರಿಗೆ ಅಲ್ಲಿ ಇವ್ರು ಸೋಲ್ದೆ ಅನ್ನೋ ಸಿಚುವೇಶನ್ ಇರುತ್ತೆ ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ. ಗೊತ್ತಿರ್ಬೋದು ಬೆಂಗಳೂರು ಬುಲ್ಸ್ ನೆನ್ನೆ ಯಾವ ರೀತಿ ಕಮ್ ಬ್ಯಾಕ್ ಮಾಡಿ ಅದೇ ರೀತಿ ಕಮ್ ಬ್ಯಾಕ್ ಮಾಡ್ಕೊಂಡು ಗೆಲ್ತು ಅಂತ ಅಂದರೆ ಪ್ಲೇ ಆಫ್ಗೆ ಹೋಗೋ ಸಾಧ್ಯತೆ ಹೆಚ್ಚು. ಯಾವ ರೀತಿ ಗೆಲ್ತು ಅಂದರೆ ಸಾಕು, ಯಾರು ನೆಟ್ರು ಬೇಡ, ಯಾವಳು ಬೇಡ ಅಂತ ಹೇಳ್ತೀನಿ. ಇವ್ರು ಬರೋ ಎಲ್ಲ ಮ್ಯಾಚ್ ಗೆಲ್ತು ಅಂತಂದರೆ ಟೇಬಲ್ ಟಾಪಲ್ಲೇ ಮುಗಿಸ್ಬೋದು ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ. ಗುರು, ನೀವೆಂದ್ರೆ ಕಮೆಂಟ್ ಮಾಡಿ ಅಂದರೆ 2ನೇ ಸ್ಥಾನದಲ್ಲಿ ಮುಗಿಸ್ಬೋದು ಬೆಂಗಳೂರು ಬುಲ್ಸ್. ನೀವು ಬರೋ ಎಲ್ಲ ಮ್ಯಾಚ್ ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡು ಗೆಲ್ತು ಅಂತ ಅಂದರೆ ನೀವೆಂದ್ರೆ ಕಮೆಂಟ್ ಮಾಡಿ. ಎಷ್ಟು ಹೊಡಿತಾಡ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಕಾಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್.